ಇವತ್ತು ಬಹಳ ಒಂದು ಮುಖ್ಯವಾದ ಹಬ್ಬ. ಸೊ ನಾವು ನಾನು ಫಾರೆಸ್ಟ್ ಆಫ್ ವೃಂದಾವನ್ ಹೇಳೋಣ ಅಂತ ಇದ್ದೆ, ಬಟ್ ಈ ಫೆಸ್ಟಿವಲ್ ಇವತ್ತು ಅಂತ ಗೊತ್ತಾದ್ಮೇಲೆ ಡೆಫಿನೆಟ್ಲಿ ಈ ಫೆಸ್ಟಿವಲ್ ಬಗ್ಗೆ ಮಾತಾಡ್ಬೇಕು. ಇವತ್ತು ಬಹುಲಾಷ್ಟಮಿ ಅಂತ ಒಂದು ದಿನ. ಬಹುಲಾಷ್ಟಮಿ ಅನ್ನೋದು ಆ ಶ್ರೀ ರಾಧಾ ಕುಂಡ ಅಂತ ನಾವು ಹೋದ್ವಲ್ಲ, ಗೋವರ್ಧನ ಪರಿಕ್ರಮದ ಕೊನೆ ಹಂತದಲ್ಲಿ ಲಾಸ್ಟ್ಗೆ ನಾವು ಹೋಗಿ ರಾಧಾ ಕುಂಡ್ಗೆ ಹೋದ್ವಿ. ಸೊ ಈ ರಾಧಾ ಕುಂಡ ಪ್ರಕಟ ಆಗಿರೋ ದಿನ ಇವತ್ತು. ಇದಕ್ಕೆ ಬಹುಲಾಷ್ಟಮಿ ಅಂತ ಹೆಸರಿದೆ. ಸೊ ಈ ರಾಧಾಕುಂಡ್ ಎಲ್ಲದಕ್ಕೂ ಶ್ರೇಷ್ಠ ಅಂತ ಎಲ್ಲ ಗೋಸ್ವಾಮಿಗಳು ಹೇಳ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾವು ರಾಧಾಕುಂಡ್ ಬಗ್ಗೆ ಫ್ಯೂ ವರ್ಡ್ಸ್ ನಾನು ಹೇಳಿ ಇವತ್ತಿನ ಸೆಷನ್ ನ ಮುಗಿಸ್ತೀನಿ. ಸೊ ಒನ್ ಸೆಕೆಂಡ್. ಇದು ರೂಪ ಗೋಸ್ವಾಮಿ ಬರ್ದಿರೋ ಒಂದು ಉಪದೇಶಾಮೃತ ಅಂತ ಇದೆ. ಸೊ ಈ ಪುಸ್ತಕದಲ್ಲಿ ಆಕ್ಚುಲಿ ಒಂದು ಭಕ್ತನಿಗೆ ಏನೇನ್ ಕ್ವಾಲಿಟೀಸ್ ಡೆವಲಪ್ ಮಾಡ್ಬೇಕು, ಯಾವ್ದು ಭಕ್ತಿಗೆ ಪ್ರತಿಕೂಲ, ಯಾವ್ದು ಅನುಕೂಲ, ಪ್ರತಿ ಒಂದು ಹೇಗೆ ಬೇರೆ ಡಿವೋಟೀಸ್ ಜೊತೆ ನಾವು ಬೆರಿಬೇಕು, ಮತ್ತೆ ವಾಟ್ ಇಸ್ ದ ಹೈಯೆಸ್ಟ್ ಗುರಿ ಏನಿರ್ಬೇಕು ಎಲ್ಲ ಇದೆ. ಬರೀ 11 ಶ್ಲೋಕಗಳಷ್ಟೇ. ಅದರಲ್ಲಿ ಲಾಸ್ಟ್ 3 ಶ್ಲೋಕಗಳಲ್ಲಿ ಕೇವಲ ರಾಧಾಕುಂಡವನ್ನ ರೂಪ ಗೋಸ್ವಾಮಿ ಹೊಗಳ್ತಾರೆ ಮತ್ತೆ ಹೇಳ್ತಾರೆ, ಈ ಒಂದು ಸ್ಥಳ ಎಲ್ಲ ಇಡೀ ವ್ರಜ ಮಂಡಲದಲ್ಲಿ ಒಂದು ಪ್ಲೇಸ್, ನಿನಗೆ ಒಂದೇ ಪ್ಲೇಸ್ ಚಾಯ್ಸ್ ಮಾಡು, ಎಲ್ಲಿ ನೀನು ಹೋಗ್ಬೇಕು, ನೀನು ಬೇರೆ ಯಾವ್ದು ನೋಡೋದ್ ಬೇಡ, ಕೃಷ್ಣ ಹುಟ್ಟಿದ ಸ್ಥಳ, ಜನ್ಮಸ್ಥಾನ, ಇದು ಅದು ಏನು ಬೇಡ, ಒಂದು ಬರ್ಸ್ನಾನ, ಎವ್ರಿಥಿಂಗ್ ಎಲ್ಲದನ್ನು ಮೀರಿ ಒಂದು ಪ್ಲೇಸ್ ಏನಿದೆ ಅಂದ್ರೆ ಅದು ರಾಧಾಕುಂಡ್ ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಶ್ಲೋಕದಲ್ಲಿ ಇದು ಸ್ಥಾಪನೆ ಮಾಡ್ತಾರೆ. ಅವರು ಹೇಳ್ತಾರೆ, ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯ ಮುದಾರ ಪಾಣಿ ರಮನಾಥ್ ತತ್ರಾಪಿ ಗೋವರ್ಧನ ರಾಧಾಕುಂಡಂ ಇಹಾಪಿ ಗೋಕುಲಪತೆ ಪ್ರೇಮಾಮೃತ ಪ್ಲಾವನಾತ್ ಕುರ್ಯಾದ್ ಅಸ್ಯ ವಿರಾಜಿತೋ ಗಿರಿತಟೆ ಸೇವಾಂ ವಿವೇಕಿ ನಖ. ಸೊ ಈ ಶ್ಲೋಕದಲ್ಲಿ ರೂಪ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲ ತೀರ್ಥ ಸ್ಥಾನಕ್ಕಂತಲೂ ಮಥುರೆ ಎಲ್ಲದಕ್ಕಂತಲೂ, ವೈಕುಂಠಕ್ಕಂತೂ ಗ್ರೇಟ್ ಮಥುರಾ. ಯಾಕೆಂದ್ರೆ ಭಗವಂತ ಈ ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅವನ ಒಂದು ಜನ್ಮ ಆಗ್ಲಿಕ್ಕೆ ಅಂತ, ಆವಿರ್ಭಾವ ಆಗ್ಲಿಕ್ಕೆ ಅಂತ ಹೇಳಿ. ಸೊ ಅದಕ್ಕಂತಲೂ ವೃಂದಾವನ ಹೈಯರ್, ಯಾಕೆಂದ್ರೆ ಭಗವಂತ ಅಲ್ಲಿ ಅವನ ಎಲ್ಲ ಲೀಲೆಗಳ ಪಾಸ್ ಟೈಮ್ಸ್ ನ ಮಾಡಿರೋದು ವೃಂದಾವನ. ಅದಕ್ಕಂತಲೂ ಬಂದು ಗೋವರ್ಧನ ತುಂಬಾ ಹೈ, ಯಾಕೆಂದ್ರೆ ಭಗವಂತ ಸ್ವತಃ ತನ್ನ ಕೈಯಿಂದ, ಕೈ ಬೆರಳಿಂದ ಗೋವರ್ಧನನ ಅವನ ಖ್ಯಾತಿಯನ್ನ ಹೆಚ್ಚು ಮಾಡಿದ್ದಾನೆ. ಮತ್ತೆ ಗೋವರ್ಧನದಲ್ಲಿ ಎಷ್ಟೆಷ್ಟೋ ಲೀಲೆಗಳು ಕೃಷ್ಣ ಮಾಡಿದ್ದಾನೆ. ಮತ್ ಅದ್ ಎಲ್ಲದಕ್ಕೂ ಗೋವರ್ಧನದಲ್ಲಿ ಏನು ಬೆಸ್ಟ್ ಅಂತ ಹೇಳಿದ್ರೆ ಶ್ರೀ ರಾಧಾ ಕುಂಡ. ಯಾಕೆಂದ್ರೆ ಅದು ಬಂದು ರಾಧಾ ಕೃಷ್ಣನ ಪ್ರೇಮದ ಅಥವಾ ಪ್ರೀತಿಯ ದ್ರವ ಸ್ವರೂಪ. ಸೊ ರಾಧಾಕುಂಡ ನೀರು ಆಕ್ಚುಲಿ ನೀರಲ್ಲ, ಇಟ್ ಇಸ್ ದ ಲವ್ ಆಫ್ ರಾಧಾ ಕೃಷ್ಣ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾಕೆ ನಾವು ರಾಧಾಕುಂಡನ ಸೇವೆ ಮಾಡ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ರಾಧಾಕುಂಡ್. ಮತ್ತೆ ಈ ಕುಂಡ ಹೇಗೆ ಬಂತು ಅಂತ ಹೇಳ್ತೀವಿ. ಸೊ ಒಂದ್ಸತಿ ಏನಾಗುತ್ತೆ, ಜಸ್ಟ್ ಲೈಕ್ ವತ್ಸಾಸುರನ ವಧೆ ಮಾಡಿಸ್ತಾರ ಅವತ್ತು ನಾನು ಹೇಳಿದ್ದೆ, ಅದೇ ತರ ಕೃಷ್ಣ ಬಂದು ಕೊನೆಗೆ ರಾಕ್ಷಸರು ಯಾರು ಸಾಯಿಸಿದ್ರು ವೃಂದಾವನದಲ್ಲಿ ಅಂದ್ರೆ ಅರಿಷ್ಟಾಸುರ. ಮತ್ತೆ ಅರಿಷ್ಟಾಸುರ ಆದ್ಮೇಲೆ ಲಾಸ್ಟ್ಗೆ ಕೇಶಿ ವಧೆನೆ ಲಾಸ್ಟ್. ಸೊ ಅರಿಷ್ಟಾಸುರನ ವಧೆಯಲ್ಲಿ ಕೃಷ್ಣ ಬಂದು ಬೃಹತ್ ಆಕಾರದ ಗೂಳಿ ತರ ಬರ್ತಾನೆ. ಅರಿಷ್ಟಾಸುರ ಎಲ್ಲರೂ ಹೆದರ್ ಬಿಡ್ತಾರೆ, ಎಸ್ಪೆಷಲಿ ಗೋಪೀಸ್ ಎಲ್ಲ ಬಂದು ಹೋಗಿ ತಮಾಲ ವೃಕ್ಷಗಳನ್ನ ಟೈಟ್ ಆಗಿ ಅಪ್ಕೊಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಭಯ ಆಗ್ಬಿಡುತ್ತೆ, ಅಷ್ಟು ಒಂದು ಆಕಾಶನ ಮುಟ್ಟೋ ಅಷ್ಟು ಹೈಟ್ ಅಲ್ಲಿ ಇರ್ತಾನೆ ಅರಿಷ್ಟಾಸುರ. ಸೊ ಅವನ ಅಟ್ಯಾಕ್ ಮಾಡಿದಾಗ ಕೃಷ್ಣ ತುಂಬಾ ಅವಲೀಲೆಯಾಗಿ, ತುಂಬಾ ಈಸಿಯಾಗಿ, ನಾರ್ಮಲ್ ಆಗಿ ಬೇರೆ ಒಂದು ಅವನ ಕೈ ಅವನ ಫ್ರಂಟ್ ಮೇಲೆ ಇರುತ್ತೆ. ಮತ್ತೆ ತುಂಬಾ ಕ್ಯಾಶುಯಲ್ ಆಗಿ ಇಂಥ ಒಂದು
ದೊಡ್ಡ ಗೂಳಿಯನ್ನ ಅವನ ಕೊಂಬುಗಳಿಂದ ಎತ್ತಿ ಹಾಕಿ ಅವನ ಸಂಹಾರ ಮಾಡ್ತಾನೆ. ಸೊ ಗೋಪಿಯರು ಅಷ್ಟು ಹೆದರಿರ್ತಾರೆ ಆಕ್ಚುಲಿ ಅರಿಷ್ಟಾಸುರನ ಬಂದಾಗ ವೃಂದಾವನಕ್ಕೆ. ಬಟ್ ಅವನ ಸತ್ ಹೋದ್ಮೇಲೆ ರಾಧಾರಾಣಿ ಮತ್ತೆ ಗೋಪಿಯರು ಹೇಳ್ತಾರೆ, ನೀನ್ ಎಷ್ಟು ಒಂದು ಪಾಪಿ ಕೃಷ್ಣ, ನೀನು ಧರ್ಮದ ಪ್ರತೀಕ ಅಲ್ವಾ ಒಂದು ಒಂದು ಗೂಳಿ ಅಂದ್ರೆ. ಸೊ ಧರ್ಮವನ್ನೇ ನೀನು ಸಾಯಿಸಿದ್ಯಾ ಇವತ್ತು, ನೀ ತುಂಬಾ ಅಸ್ಪೃಶ್ಯನಾಗ್ಬಿಟ್ಟಿದ್ಯಾ, ನಮ್ ಜೊತೆ ನಿನ್ ಸಂಬಂಧನೇ ಇವತ್ತು ನಾವು ಕಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಕೃಷ್ಣ ಹೇಳ್ತಾನೆ, ಎಂತ ಮಾತಾಡ್ತಿದ್ದೀರಾ, ಇದು ರಾಕ್ಷಸ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ. ಆಸ್ ಯೂಶುವಲ್ ಅವ್ರಿಗೆ ಯಾವ್ದೋ ಒಂದು ನೆಪ ಬೇಕು ಕೃಷ್ಣನ್ ಜೊತೆ ಆರ್ಗ್ಯುಮೆಂಟ್ಗೆ. ಸೊ ಕೃಷ್ಣ ಕೊನೆಗೆ ಬಂದು ಶಾಮಕುಂಡನ ಪ್ರಕಟ ಮಾಡ್ತಾನೆ. ಕೃಷ್ಣ ತನ್ನ ಕಾಲಿನ ಹೀಲ್ಗೆ ಹಿಂಬಿಡಿ ಅಂತಾರಪ್ಪ. ಸೊ ಅದನ್ನ ಭೂಮಿಯಲ್ಲಿ ಪ್ರೆಸ್ ಮಾಡ್ತಾನೆ, ಒಂದು ಗುಂಡಿ ಮಾಡ್ತಾನೆ. ಸೊ ಆ ಗುಂಡಿಯಿಂದ ಒಂದು ಎಲ್ಲ ಪುಣ್ಯ ನದಿಗಳನ್ನು ಕೃಷ್ಣ ತನ್ನ ಕೊಳಲನ್ನ ನುಡಿಸಿ ಕರೀತಾನೆ. ಸೊ ಎಲ್ಲಾ ನದಿಗಳು ಬಂದು ಆ ಶ್ಯಾಮಕುಂಡನ್ನು ತುಂಬ್ತಾರೆ. ಸೊ ಫಸ್ಟ್ ಪ್ರಕಟ ಆಗೋದು ಬಂದು ಶ್ಯಾಮಕುಂಡ. ಸೊ ಕೃಷ್ಣ ಆಸ್ ಯೂಶುವಲ್ ಹೇಳ್ತಾನೆ, ಈಗ ನಾನು ಪವಿತ್ರನಾಗಿದ್ದೀನಿ, ಯಾಕೆಂದ್ರೆ ನಾನು ಇದರಲ್ಲಿ ಸ್ನಾನ ಮಾಡಿದ್ದೀನಿ. ಬಟ್ ನೀವು ಒಂದು ರಾಕ್ಷಸನನ್ನು ಸಪೋರ್ಟ್ ಮಾಡಿ, ಅಧರ್ಮಿಯಾಗಿರೋ ರಾಕ್ಷಸನ್ನ ಅಷ್ಟು ನೀವು ಸಪೋರ್ಟ್ ಮಾಡಿದ್ದೀರಲ್ಲ, ನೀವ್ ಇವಾಗ ಪಾಪಕ್ಕೆ ಒಳಗಾಗಿದ್ದೀರಾ. ನೀವ್ ಹೇಗೆ ಪ್ಯೂರ್ ಆಗ್ತೀರಾ? ನನ್ನ ಶ್ಯಾಮಕುಂಡ ನೀರಂತೂ ನಿಮ್ಗೆ ಕೊಡಲ್ಲ, ನೀವೇ ನಿಮ್ಮ ಒಂದು ಕುಂಡನ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ. ರಾಧಾರಾಣಿ ಮತ್ತೆ ಗೋಪಿಯರಿಗೆ ಅವ್ರಿಗೆ ಸಿಟ್ಟು ಬರುತ್ತೆ, ಯಾಕೆ ನಮ್ಮಿಂದ ಆಗಲ್ವಾ, ನೀನ್ ಮಾತ್ರ ಮಾಡಕ್ಕೆ ಸಾಧ್ಯನಾ, ನಮ್ಮಿಂದ ಆಗಲ್ವಾ ಅಂತ ಹೇಳಿ ಅರಿಷ್ಟಾಸುರ ಬಿದ್ದು ಆ ಒಂದು ಜಾಗದಲ್ಲಿ ಒಂದು ಗುಂಡಿ ತರ ಇರುತ್ತೆ, ದೊಡ್ಡ ಒಂದು ಹಾಲೋ ಪ್ಲೇಸ್. ಸೊ ಅಲ್ಲಿ ಅವರ ಬಳೆಗಳಿರ್ತಾವಲ್ಲ, ಬಳೆಗಳನ್ನ ಸ್ವಲ್ಪ ಮುರಿದು ಕಂಕನ್ ಕುಂಡ್ ಅಂತ ಹೇಳಿ ಆ ಬಳೆಗಳಿಂದ ಚುಚ್ಚಿ ಒಂದು ಗುಂಡಿ ಮಾಡಕ್ಕೆ ಫಸ್ಟ್ ಶುರು ಮಾಡ್ತಾರೆ. ಎಷ್ಟು ಪ್ರಯಾಸ ಮಾಡ್ತಾರೆ ಗೋಪಿಯರು ಅಂತ ಹೇಳಿದ್ರೆ, ತುಂಬಾ ಕಷ್ಟಪಟ್ಟು ಒಂದು ಒಂದು ಗುಂಡಿ ಮಾಡ್ತಾರೆ. ಮತ್ತೆ ನೀರನ್ನ ತರೋದು ಎಲ್ಲಿಂದ? ಇವ್ರಿಗೆ ಅಂದ್ರೆ ಕೃಷ್ಣನಿಗೆ ಅಂದ್ರೆ ಎಲ್ಲಾ ಪುಣ್ಯ ನದಿಗಳು ಬಂದು. ಸೊ ಇಲ್ಲಿಂದ ಗೋವರ್ಧನದಲ್ಲಿ ಮಾನಸಿ ಗಂಗಾ ಅಂತ ಒಂದು ಪ್ಲೇಸ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಲೈನ್ ಆಗಿ ಗೋಪಿಯರ್ ನಿಂತ್ಕೊಂಡು ಪಾಸ್ 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 ಅವ್ರ ಒಂದು ಗಡಿಗೆಗಳನ್ನ ಪಾಸ್ ಮಾಡಿ ಎಷ್ಟು ನೀರ್ ತಂದ ಹಾಕಿದ್ರು ಅದು ತುಂಬ್ಸಕ್ಕೆ ಆಗಲ್ಲ. ಟ್ರೈ ಮಾಡ್ತಾ ಇರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ, ರಾತ್ರಿ ಆಗ್ಬಿಡುತ್ತೆ, ಆದ್ರೂ ಈ ಗುಂಡಿ ತುಂಬೋದೇ ಇಲ್ಲ. ಅವಾಗ ಸೋತ್ ಹೋಗ್ಬಿಡ್ತಾರೆ. ಕೃಷ್ಣ ತುಂಬಾ ಕರುಣಾಮಯಿ ಅಲ್ಲ, ಅವ್ರ ಪರಿಶ್ರಮನ ನೋಡಿ ನಾವ್ ನೋಡಿದ್ವಿ. ಕೃಷ್ಣನ್ಗೆ ಯಾವಾಗ್ಲೂ ನಾವ್ ಪರಿಶ್ರಮ ಮಾಡಿದ್ರೆ ತುಂಬಾ ಮೆಚ್ತಾನೆ ಕೃಷ್ಣ. ಸೊ ಗೋಪಿಯರ ಪರಿಶ್ರಮನ ನೋಡಿ ಅವನು ತನ್ನ ವೇಣುವಿಂದ ಈ ಪುಣ್ಯ ನದಿಗಳಿಗೆ ಎಲ್ಲರಿಗೂ ಕೃಷ್ಣ ಹೇಳ್ತಾನೆ, ನೀವು ರಾಧಾ ಕುಂಡನು ತುಂಬಿಸ್ಬೇಕು ಅಂತ ಹೇಳಿ. ಮತ್ತೆ ರಾಧಾ ಕುಂಡ್ಗೂ ಶ್ಯಾಮ್ ಕುಂಡ್ಗೂ ಮಧ್ಯದಲ್ಲಿ ಒಂದು ಕನೆಕ್ಷನ್ ನ ಕೃಷ್ಣ ತನ್ನ ವೇಣುವಿಂದ ಕ್ರಿಯೇಟ್ ಮಾಡ್ತಾನೆ. ಸೊ ರಾಧಾ ಕುಂಡನು ಫುಲ್ ತುಂಬುತ್ತೆ. ಸೊ ಕೃಷ್ಣನಿಗೆ ರಾಧಾ ಕುಂಡ್ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಕೃಷ್ಣಗೆ ರಾಧಾ ಎಷ್ಟು ಇಷ್ಟ ಅಷ್ಟೇ ರಾಧಾ ಕುಂಡನ್ನು ಅಷ್ಟೇ ಇಷ್ಟ ಪಡ್ತಾನೆ. ಯಾಕಂದ್ರೆ ರಾಧಾ ರಾಣಿಯ ಪ್ರತೀಕವಾಗಿ ಕೃಷ್ಣ ಈ ಒಂದು ಕುಂಡವನ್ನ ನೋಡ್ತಾನೆ. ಮತ್ತೆ ಎಲ್ಲಾ ರಾಧಾಕುಂಡ್ ಸುತ್ತಲೂನು ರಾಧಾಕುಂಡ್ ಪರಿಕ್ರಮ ಮಾಡಿದ್ರೆ ತುಂಬಾ ಅದ್ಭುತ. ಗೋವರ್ಧನ ಪರಿಕ್ರಮ ಮಾಡೋದು ತುಂಬಾ ಶ್ರೇಷ್ಠ ಅಫ್ಕೋರ್ಸ್, ಬಟ್ ರಾಧಾಕುಂಡ ಪರಿಕ್ರಮದ ಸುತ್ತಲೂ ನಾವ್ ನೋಡಿದ್ವಿ ಡಿವೋಟೀಸ್. ಒಂದ್ಸತಿ ನಾನು ನಂದ ಮಹಾರಾಜ್ ಮೊನ್ನೆ ಆ ಫೋಟೋಸ್ ಕಳ್ಸಿದ್ದೆ. ರಾಧಾಕುಂಡ್ಗೆ ಹೋಗಿ
ಅಲ್ಲಿ ಚಾಂಟಿಂಗ್ ಮಾಡ್ಬೇಕು ಅಂತ ಹೇಳಿ. ಯಾಕೆಂದ್ರೆ ನಾವು ಮಹಾರಾಜ್ನ ಕೇಳಿದ್ವಿ, ಭಕ್ತಿರಸಾಮೃತ್ ಮಹಾರಾಜ್ ಅಲ್ಲಿ ಇದ್ದಾಗ ನಾವು ಒಂದ್ ದಿವ್ಸ ಹೋಗಿ ಅವ್ರನ್ನ ಕೇಳಿದ್ವಿ, ನಾವು ವೃಂದಾವನ ಬಿಟ್ಟು ಹೋಗ್ತಾ ಇದೀವಿ, ಇವತ್ತು ಲಾಸ್ಟ್ ಡೇ ನಮ್ದು, ನೀವ್ ಏನ್ ಸಜೆಸ್ಟ್ ಮಾಡ್ತೀರಾ, ಯಾವ ಪ್ಲೇಸ್ಗೆ ನಾವು ಹೋಗ್ಬೇಕು ಅಂತ ಹೇಳಿ. ಸೊ ನ್ಯಾಚುರಲಿ ಮಹಾರಾಜ್ ಏನ್ ಹೇಳ್ತಾರೆ, ರೂಪ ಗೋಸ್ವಾಮಿ ಹೇಳಿದ್ರು, ಈ ಹೋಲ್ ಬ್ರಜಮಂಡದಲ್ಲಿ ಒಂದು ಸ್ಪಾಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ರಾಧಾಕುಂಡ, ಪ್ಲೀಸ್ ನೀವ್ ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಜಪ ಮಾಡಿ ಅಂತ ಹೇಳಿದ್ರು. ಆವಾಗ ನಾವು ಅಷ್ಟೇನ್ ಕಮಿಟ್ ಆಗಿರ್ಲಿಲ್ಲ, ಹೋಗಿದ್ವಿ, ವಿಸಿಟ್ ಮಾಡಿದ್ವಿ, ಒಂದು ರೌಂಡ್ ಚಾಂಟಿಂಗ್ ಮಾಡಿ ಅಲ್ಲಿ ನಾವು ಬಂದ್ಬಿಟ್ವಿ. ಬಟ್ ನೆಕ್ಸ್ಟ್ ಟೈಮ್ ನಾವು ಎಲ್ಲ ಡಿವೋಟೀಸ್ ಜೊತೆ ಹೋದಾಗ ನಂದ ಮಹಾರಾಜ್ ಹೇಳಿದ್ರು, ಇವತ್ತು ಮಾತ್ರ ನಾವು ರಾಧಾಕುಂಡ್ಗೆ ಹೋಗ್ಬೇಕು, ಅಲ್ಲಿ ಏಕಾದಶಿ ಇರೋದ್ರಿಂದ 64 ರೌಂಡ್ಸ್ ಚಾಂಟಿಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾಧಾಕುಂಡ್ ಸುತ್ತಲೂ. ಎಷ್ಟೆಷ್ಟೋ ವಂಡರ್ಫುಲ್ ಪ್ಲೇಸಸ್, ರಘುನಾಥ್ ದಾಸ್ ಗೋಸ್ವಾಮಿ ಅವರ ಸಮಾಧಿ ಇರ್ಬೋದು, ಮತ್ತೆ ಜಾಹ್ನವಿ ಮಾತಾ ಅಂದ್ರೆ ನಿತ್ಯಾನಂದ ಪ್ರಭು ಅವರ ವೈಫ್ ಅಲ್ಲಿ ಕೂತ್ಕೊಂಡು ಜಪ ಮಾಡಿದ ಜಾಗ ಇರ್ಬೋದು, ಅಥವಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ ಮಾಡಿರೋ ಅವರ ಭಜನ್ ಕುಟೀರ್ ಇರ್ಬೋದು, ಮತ್ತೆ ಪಾಂಡವರು ಇವತ್ತೂನು ರಾಧಾಕುಂಡ ದಡದಲ್ಲಿ 5 ಮರಗಳಾಗಿದ್ದಾರೆ ಅಂತ ಹೇಳಿ ಆ ಮರಗಳನ್ನ ನಾವು ದರ್ಶನ ಮಾಡಿದ್ವಿ. ಸೊ ಈ ತರ ಎಷ್ಟೆಷ್ಟೋ ಪ್ಲೇಸಸ್, ಜೀವ ಗೋಸ್ವಾಮಿ ಅವರ ಭಜನ್ ಕುಟೀರ್ ಇರ್ಬೋದು, ಎಷ್ಟಿದಾವೆ ಅಂದ್ರೆ ಅಷ್ಟು ಗ್ರೇಟ್ ಡಿವೋಟೀಸ್ ಬಂದು ರಾಧಾಕುಂಡ ದಡದಲ್ಲಿ ಅವರೆಲ್ಲ ಅವರ ಭಜನ್ ಮಾಡಿದ್ರು. ಒಂದ್ಸತಿ ರಘುನಾಥ್ ದಾಸ್ ಈ ರಾಧಾಕುಂಡನ ಯಾರು ಅದೆಲ್ಲ ಮುಚ್ಚೋಯ್ತು ಅಲ್ವಾ, ಬ್ರಜಧಾಮದ ಲೀಲೆಗಳೆಲ್ಲ ಮುಗಿದ್ಮೇಲೆ, ಕೃಷ್ಣ ಇದೆಲ್ಲ ಹೋದ್ಮೇಲೆ ರಾಧಾಕುಂಡ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆವಾಗ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ, ಚೈತನ್ಯ ಮಹಾಪ್ರಭು ಯಾವಾಗ ವೃಂದಾವನ್ಗೆ ಬರ್ತಾರೋ ಅವರು ಅಲ್ಲಿ ಈ 12 ಫಾರೆಸ್ಟ್ ನ ವಿಸಿಟ್ ಮಾಡ್ತಾರೆ. ಆವಾಗ ಒಂದು ಕಡೆ ಬಂದು ಒಂದು ಗದ್ದೆ ಇರುತ್ತೆ, ಭತ್ತ ಬೆಳೆಯೋ ಗದ್ದೆ, ಆ ಮಧ್ಯದಲ್ಲಿ ಸ್ವಲ್ಪ ನೀರು ಇರುತ್ತೆ, ಸ್ವಲ್ಪ ನಿಂತಿರುತ್ತೆ ಅಷ್ಟೇ. ಚೈತನ್ಯ ಮಹಾಪ್ರಭು ಬಂದು ಆ ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಅವರಿಗೆ ತುಂಬಾ ಭಾವ ಪ್ರವೇಶಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಇದೇ ರಾಧಾಕುಂಡ್ ಮುಚ್ಚೋಗ್ಬಿಟ್ಟಿದೆ ರಾಧಾಕುಂಡ್ ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭುಗಳ ಆದೇಶ ಪ್ರಕಾರ ಆಮೇಲೆ ರಘುನಾಥ್ ದಾಸ್ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಇದನ್ನ ಈ ಒಂದು ಪ್ರಾಜೆಕ್ಟ್ ನ ತಗೊಂಡು ಅವರಿಗೆ ತುಂಬಾನೇ ಸಹಾಯ ಮಾಡೋ ರಾಜರು, ಜೈಪುರಿಂದ ರಾಜರು ಎಲ್ಲಾನು ಇದ್ರು. ಸೊ ಅವರೆಲ್ಲ ಸೇರಿ ಈ ಒಂದು ರಾಧಾಕುಂಡನ್ನ ಮತ್ತೆ ಸ್ಥಾಪನೆ ಮಾಡ್ತಾರೆ, ರಾಧಾಕುಂಡ್ ಮತ್ತೆ ಶ್ಯಾಮ್ ಕುಂಡ್. ಸೊ ದಿಸ್ ಇಸ್ ಅ ವೆರಿ ವೆರಿ ವಂಡರ್ಫುಲ್ ಪ್ಲೇಸ್. ವಿ ಹ್ಯಾವ್ ಟು ರಿಯಲಿ ಸ್ಮರಿಸ್ಬೇಕು ಇವತ್ತು. ಯಾರ್ಯಾರ ಹತ್ರ ರಾಧಾಕುಂಡ ನೀರ್ ಇದ್ದಿರೆ ತುಂಬಾ ತುಂಬಾ ವಂಡರ್ಫುಲ್. ಸೊ ಸ್ವಲ್ಪ ನೀರನ್ನ ನಿಮ್ಮ ತಲೆ ಮೇಲೆ ಇವತ್ತು ನೀವು ಚಿಮುಕ್ಸ್ಕೋಬಹುದು. ಮತ್ತೆ ಇದಕ್ಕೆ ಬಹುಳಾಷ್ಟಮಿ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಬಹುಳ ಅಂತ ಹೇಳಿ ಕೃಷ್ಣನ ತುಂಬಾ ತುಂಬಾ ಫೇವ್ರೆಟ್, ತುಂಬಾ ಸಾತ್ವಿಕ ಒಂದು ಹಸು ಇರ್ತಾಳೆ. ಸೊ ಅವಳ ಲೀಲೆ ನಾನು ಆಕ್ಚುಲಿ ಇವತ್ತು ಹೇಳಲ್ಲ, ಬಹುಳ 1 ಅಂತ ಇದೆ, ಅಲ್ಲಿ ಆ ಸ್ಟೋರಿಯ ಫುಲ್ ಡೀಟೇಲ್ಸ್ ನಾನು ಅವತ್ತೇ ಹೇಳ್ತೀನಿ ಡಿವೋಟೀಸ್. ಸೊ ಆ ಒಂದು ಲೀಲೆ ನಡೆದಿದ್ದು ಈ ದನ ಇರೋದ್ರಿಂದ ಬಹುಳಾಷ್ಟಮಿ ಅಂತ ಈ ದಿನಕ್ಕೆ ಹೆಸರು. ಮತ್ತೆ ರಾಧಾಕುಂಡ ಪ್ರಕಟ ಆಗಿರೋ ದಿನಾನು ಇವತ್ತೇ. ಸೊ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣ ನಮಗೆ ನಮ್ಮ ಈ ಕಾರ್ತಿಕ ವ್ರತದಲ್ಲಿ, ಕಾರ್ತಿಕ ಮಾಸದಲ್ಲಿ ನಮ್ಗೆಲ್ಲರನ್ನು ಅವರ ಚರಣ ಕಮಲಗಳ ಮೇಲೆ ಆಸಕ್ತಿಯನ್ನೇ ಬೆಳೆಯೋ ಒಂದು ರೀತಿ ನಮ್ಮ ಜೀವನಗಳನ್ನ ಪರಿವರ್ತನೆ ಮಾಡ್ಬೇಕು ಅಂತ ಪ್ರಾರ್ಥಿಸ್ತಾ ಇವತ್ತಿನ ಒಂದು ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿ ಮಾರ್ನಿಂಗ್ ಜಪ ಸೆಷನ್ ಅಂಡ್ ಆಲ್ಸೋ this wonderful Ajamila story and Srila Prabhupada's second chance book reading session. Thank you very much, Vraja. Tumba powerful class ನೀನ್ ಕೊಟ್ಟಿದ್ಯಾ, and I'm so proud of you. So end ಮಾಡಕ್ಕೆ ಒಂದು ತಮಾಷೆಯಾಗಿರೋ ಒಂದು ವಿಷಯ ನಾನು ಹೇಳ್ತೀನಿ. I don't know, ನನಗೆ ತಮಾಷೆ ಅನ್ಸ್ತಾ ಇದೆ, ನಿಮ್ಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ.
ನನ್ ತಾಯಿ ಸಣ್ಣದಲ್ಲಿ ನನ್ಗೆ ಒಂದು ಕತೆ ಹೇಳಿದ್ರು. ಸಣ್ಣ ಅಂದ್ರೆ ಮೇ ಬಿ ಐ ಶುಡ್ ಹ್ಯಾವ್ ಬೀನ್ ಫ್ಯೂ ಮೇ ಬಿ 8 years 9 years ಆ ತರ ಇದ್ದಾಗ ಹೇಳ್ತಾ ಇದ್ರು. ಒಂದು ಆ ಅವಾಗ ಇದನ್ನ ಹೇಳ್ತಾ ಇದ್ರು. ಅಫ್ಕೋರ್ಸ್ ಒಂದು ನಾರಾಯಣ ಅನ್ನೋ ನಾಮ ಅಷ್ಟು ಈಸಿಯಾಗಿ ಬಾಯಿಗೆ ಬರಲ್ಲಂತೆ. ಒಂದು ಅಜ್ಜಿ ಇತ್ತಂತೆ. ಸೊ ನಮ್ಮ ಮನೇಲಿ ತೆಲುಗು ಮಾತಾಡ್ತಾರೆ ಅಲ್ವಾ, ಸೊ ಅಮ್ಮ ತೆಲುಗು ಅಲ್ಲಿ ಹೇಳ್ತಾ ಇದ್ರು. ಒಂದು ಅಜ್ಜಿ ಇರುತ್ತೆ, ಅದು ಸಾಯೋ ಕಾಲದಲ್ಲಿ ಅದಕ್ಕೆ ನಾರಾಯಣ ಅಂತ ಬಾಯಲ್ಲಿ ಬರ್ಲಿ ಅಂತ ಹೇಳಿ ಈ ತೆಂಗಿನಕಾಯಿ ಇದೆ ಅಲ್ಲ, ಅದನ್ನ ನಾರನ್ನ ತೋರ್ಸಿದ್ರಂತೆ. ನಾರನ್ನ, ಅಜ್ಜಿ ಇದು ಏನು ಅಂತ ಕೇಳಿದ್ರಂತೆ. ಈ ಅಜ್ಜಿ ನಾರ ಅಂತ ನಾರ ಅಂತ ಹೇಳ್ತಾರಲ್ಲ ತೆಲುಗು ಅಲ್ಲಿ, ಕನ್ನಡದಲ್ಲಿನೂ ನಾರು ಅಂತಾರಲ್ಲ. ಸೊ ಅಷ್ಟಾದ್ರೂ ಬಾಯಲ್ಲಿ ಬರ್ಲಿ, ನಾರಾಯಣದಲ್ಲಿ ಅರ್ಧ ಹೆಸರಾದ್ರೂ ಭಗವಂತನದ್ ಬರ್ಲಿ ಅಂತ ಹೇಳಿದ್ರೆ, ಆ ಅಜ್ಜಿಗೆ ಆವತ್ತು ನಾರ ಅಂತ ಬರ್ದೆ ಇನ್ನೊಂದು ವರ್ಡ್ ಇದೆ ನಾರಿಗೆ, ಅದು ಪೀಚು ಅಂತ ಹೇಳಿ. ಆ ಅಜ್ಜಿ ಅವತ್ತು ಪೀಚು ಅಂತಾನೆ ಹೇಳುತ್ತಂತೆ, ನಾರಂತ ಅವಳ ಬಾಯಲ್ಲಿ ಬರ್ಲೇ ಇಲ್ಲಂತೆ. ಸೊ ಆ ತರ ಹರಿನಾಮ ಹೇಳೋದು ಡಸಂಟ್ ಹ್ಯಾಪನ್ ಬೈ ಚಾನ್ಸ್. ಎಲ್ಲರೂ ನಾವು ಹರಿನಾಮ ಮಾಡ್ತಾ ಇದೀವಿ ಅಂತ ನಾವ್ ನೆನ್ಸ್ಕೊಳ್ತೀವಿ. ಬಟ್ ಆಕ್ಚುಲಿ ಭಗವಂತನ ಒಂದು ಅನುಗ್ರಹ ಇಲ್ದೆ ನಿನಗೆ ಏನ್ ನೆನ್ಸಿದ್ರು ಏನ್ ಮಾಡಿದ್ರು ನಾರಾಯಣ ಅಂತ ಹೆಸರು ಬರೋದೇ ಇಲ್ಲ. ಸೊ ಅಜಾಮಿಳನ ಮೇಲೆ ಭಗವಂತನಿಗೆ ಎಷ್ಟು ಒಂದು ಕರುಣೆ ಇದ್ರೆ, ಅವನ್ ಎಷ್ಟು ಒಂದು ಹಾಳಾಗಿ ಹೋದ್ರುನು ಭಗವಂತ ಅವನ ಹೆಸರು ಹೇಳೋ ಒಂದು ಕ್ಷಮತೆಯನ್ನ, ಒಂದು ದಕ್ಷತೆಯನ್ನ ಅವನಿಗೆ ಪ್ರಸಾದ ಮಾಡಿದ್ದು. ಸೊ ಆಕ್ಚುಲಿ ಇಟ್ಸ್ ವೆರಿ ವೆರಿ ರೇರ್ ಥಿಂಗ್. ಸೊ ನಾರಾಯಣ ಅಂತ ಒಂದೊಂದು ಅಕ್ಷರಕ್ಕೂ ಒಂದೊಂದು ದಿವ್ಯ ಸ್ವರೂಪಿಯಾಗಿ ಇರೋ ವಿಷ್ಣು ದೂತರು ಬಂದ್ರು. ಸೊ ಅದಕ್ಕೆ ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಥಿಂಗ್. ಇದನ್ ಬಗ್ಗೆ ಎಲ್ಲ ಹೇಳಿದಕ್ಕೆ ವ್ರಜನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಈ ಬಾಹುಳಾಷ್ಟಮಿಯ ದಿನ ಕಥೆನೂ ನಾವು ಕೇಳಿದ್ವಿ. ಸೊ ದಿಸ್ ಇಸ್ ಆಲ್ಸೋ ಕೃಷ್ಣ ಅಂಡ್ ರಾಧಾರಾಣಿ's mercy. Thank you so much, devotees. Hare Krishna. Have a wonderful day at the shelter of Radha Krishna's lotus feet. Thank you. Hare Krishna.